ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅರ್ಥ ಮಾಡ್ಕೊಳ್ಳು ಸುಶೀಲಾ, ನಂಗೆ ಬರೋ ಸಂಬಳ ಸಾಕಾಗ್ತಿಲ್ಲ. ಬರೋ ಸಂಬಳದಲ್ಲೇ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನಿಂಗೆ ಯಾಕೆ ಅರ್ಥ ಮಾಡಿಸ್ಬೇಕು ಹೇಳು. ಇನ್ನೂ ಗೊತ್ತಾಗಲ್ವಾ ನಿಂಗೆ? ಸುಶೀಲಾ, ಮಕ್ಕಳು ಬೆಳೆದ್ ನಿಂತಿದ್ದಾರೆ. ಮನೆಯಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇದೆ ಕಣೆ. ಅವ್ರಿಗೆ ಸ್ಕೂಲ್ ಸೇರಿಸ್ಬೇಕು. ದಿನಸಿ ಅಂತೂ ಕೊಂಡ್ಕೊಳಕ್ಕೆ ಆಗ್ತಿಲ್ಲ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಅಡ್ಗೆ ಎಣ್ಣೆ ಅಂತೂ ಗಗನಗ್ ಮುಟ್ಟಿದೆ. ನೀನೇ ಹೇಳು ಏನ್ ಮಾಡ್ಬೇಕು ಅಂತ. ನಂಗೇನ್ ಸಂಬಳ ಜಾಸ್ತಿ ಕೊಡ್ತಾರಾ? ಬರೋ ಸಂಬಳ ಅಷ್ಟೇ. ಸುಶೀಲಾ, ಅರ್ಥ ಮಾಡ್ಕೋ. ಖರ್ಚು ಜಾಸ್ತಿ ಇದೆ ಅಂತ ಕಂಪ್ನಿಲಿ ಸಂಬಳ ಜಾಸ್ತಿ ಮಾಡ್ತಾರಾ? ಹೇಳು. ದಯವಿಟ್ಟು ನನ್ನ ತಲೆ ತಿನ್ಬೇಡ. ಕೆಲಸ ಮಾಡಕ್ಕೆ ಅವಕಾಶ ಮಾಡ್ಕೊಡು ಪ್ಲೀಸ್. ಸುಶೀಲಾ, ಕಂಪ್ನಿಲಿ ಕತ್ತೆ ತರ ದುಡಿತಾ ಇದೀವಿ. ಸಂಬಳ ಜಾಸ್ತಿ ಕೇಳಿದೆ. ಕಂಪ್ನಿ ಲಾಸ್ ನಲ್ಲಿ ನಡೀತಿದೆ. ಕಂಪ್ನಿ ಲಾಸ್ ನಡೀತಾ ಇದೆ ಅಂತ ಹೇಳ್ತಿದೆ. ಸಂಬಳನೂ ಜಾಸ್ತಿ ಮಾಡ್ತಿಲ್ಲ. ಏನ್ ಮಾಡೋದು? ನೀನದು ಅರ್ಥ ಮಾಡ್ಕೋ. ಇಲ್ಲಿ ಎಷ್ಟೇ ಪ್ರಾಮಾಣಿಕವಾಗಿ ದುಡಿದ್ರು ಏನೂ ಲಾಭ ಇಲ್ಲ. ಸಫರ್ ಪಡೋದೊಂದು ಬಿಟ್ರೆ ಬೇರೆ ಏನೂ ಇಲ್ಲ ಸುಶೀಲಾ. ಸುಶೀಲಾ, ಈ ಸಂಬಳದಲ್ಲಿ ಯಾವ ಕನಸು ನನಸು ಮಾಡ್ಕೊಳಕ್ ಆಗಲ್ಲ. ನಮ್ಮಂತ ಮಿಡ್ಲ್ ಕ್ಲಾಸ್ ಜನರು ಕನಸು ಕಾಣೋದೇ ತಪ್ಪು ಸುಶೀಲಾ. ಸುಶೀಲಾ, ದಿನಕ್ಕೆ 12ರಿಂದ 14 ಗಂಟೆ ದುಡಿತಾ ಇದ್ದೀವಿ. ಅಟ್ಲೀಸ್ಟ್ ಕಂಪ್ನಿಯಿಂದ 5% ಜಾಸ್ತಿ ಮಾಡುವಂತನೂ ಮಾಡ್ತಾ ಇಲ್ಲ ಸುಶೀಲಾ. ಸುಶೀಲಾ, ನಂಗೆ ತಲೆ ತಿನ್ಬೇಡ. ನಂಗೆ ಡೈವರ್ಸ್ ಕೊಟ್ಬಿಟ್ಟು ಹೊಟ್ಟೋಗ್ಬಿಡು ನೀನು. ಅಮ್ಮವ್ರು ಹೇಳ್ದಂಗೆ ಕಂಪ್ನಿ ನಿಜವಾಗ್ಲೂ ಲಾಸಲ್ಲಿ ನಡೀತಿದ್ಯಾ? ಯಾವ ಪ್ರಾಜೆಕ್ಟು ಪೆಂಡಿಂಗಲ್ಲಿಲ್ಲ. ಎಲ್ಲ ಅಪ್ಡೇಟ್ ಆಗಿದೆ. ಬಿಲ್ಸ್ ಕೂಡ ಕರೆಕ್ಟ್ ಟೈಮಿಗೆ ಪಾಸ್ ಆಗ್ತದೆ. ಆದರೂ ಕಂಪ್ನಿ ಲಾಸಲ್ಲಿದೆಯಾ? ಇದ್ರ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು. ಸರ್, ಒಳಗಡೆ ಬರಲ್ಲ ಸರ್? ಕಾಫಿ ತಗೊಳ್ಳಿ ಸರ್. ಆಗ್ಲೇ ಕಾಫಿ ಟೈಮ್ ಆಯ್ತಾ? 11 ಗಂಟೆ ಆಯ್ತು. ನೇತ್ರ ಅವ್ರು ಇನ್ನೂ ಯಾಕೆ ನನ್ನ ಕ್ಯಾಬಿನ್ ಬಂದಿಲ್ಲ? ಹಾ ಮೋಹನ್ ಅವ್ರೆ, ಕೇಳಿಸ್ತಾ ಇದೆಯಾ? ಆ ಫೈಲ್ಗಳನ್ನೆಲ್ಲ ನಾನು ತಂದ್ಕೊಡಿ. ಹಾ, ಅರ್ಜೆಂಟ್ ಆಗಬೇಕಾಗಿದೆ. ಸರ್, ಫೈಲ್ ಏನಾದರೂ ಬೇಕಿತ್ತ ಸರ್? ಏನು ಬೇಡ, ಕೆಲಸ ಮಾಡಿ. ಸರ್, ಏನಾದರೂ ಬೇಕಿತ್ತಾ? ಏನು ಬೇಡ. ಏನಾದ್ರು ಬೇಕಿದ್ರೆ ಹೇಳಿ ಸರ್. ಅಯ್ಯೋ ತಂದೆ, ಏನು ಬೇಡ, ಹೋಗಿ ಕೆಲಸ ಮಾಡು. ಸರ್, ಸಂಕೋಚ ಬೀಳ್ಬೇಡಿ ಸರ್. ಏನಾದ್ರು ಬೇಕಿದ್ರೆ ಹೇಳಿ, ತಂದು ಕೊಡ್ತೀನಿ. ರೀ, ಕೆಲಸ ಮಾಡ್ರಿ, ಹೋಗ್ರಿ ರೀ. ಅವ್ರು ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ? ನಾನೇನು ತಪ್ಪು ಮಾಡಿದ್ದೀನಿ? ನೇತ್ರ ಅವರೇ, ನೀವು ಮಾತಾಡದೇ ಇದ್ರೆ ನನಗೆ ಮೂಡ್ ಅಪ್ಸೆಟ್ ಆಗುತ್ತೆ. ನನಗೆ ಯಾವ ಕೆಲಸ ಮಾಡೋಕ್ಕೂ ಮೂಡ್ ಇರಲ್ಲ ನೇತ್ರ ಅವರೇ.
ನಾನೇ ಮಾತಾಡಿಸ್ತೀನಿ. ಅದು ಹೇಗೆ ಮಾತಾಡಲು ನಾನು ನೋಡ್ತೀನಿ. ನೇತ್ರ ಅವರೆಲ್ಲೋದ್ರು? ಬೇರೆ ಏನಾದರೂ ಬೇಕಾಗಿತ್ತಾ ಸರ್? ಏನು ಬೇಡ, ಕೆಲಸ ಮಾಡಿ. ನೇತ್ರ ಅವರೇ, ಕಮ್ ಟು ಮೈ ಕ್ಯಾಬಿನ್. ಓ ಇಂಗ್ಲೀಷು. ನೇತ್ರ ಅವರೇ, ಡೋರ್ ಕ್ಲೋಸ್ ಮಾಡಿ ಸರ್. ಹೇಳಿ ನೇತ್ರ ಅವರೇ. ಸಮುದ್ರ ಸರ್, ನೀವು ಈ ಕಂಪ್ನಿ ಬಾಸು, ಯಾಕೆ ಈ ಥರ ಆಡ್ತಿದ್ದೀರಾ? ನೇತ್ರ ಅವರೇ, ಕಂಪ್ನಿ ಬಾಸ್ ಅಲ್ಲ ಅಂತ ಯಾರು ಹೇಳಿದ್ರು ಹೇಳೀಗ? ಸುಮ್ಮನೆ ಇರಿ ಸಮುದ್ರ ಸರ್. ಯಾಕಿಷ್ಟು ಕೋಪ? ನೇತ್ರ ಅವರೇ, ಮರ್ತಿಲ್ಲ ಅಂದ್ರೆ ಏನ್ ನೇತ್ರ ಅವರೇ? 11 ಗಂಟೆ ಆಯ್ತು, ಆದ್ರೂ ನೀವು ನನ್ನನ್ನು ಮಾತಾಡ್ಸೋಕ್ಕೂ ಬಂದಿಲ್ಲ, ಕಾಫಿ ಕುಡಿದ್ರೆ ಅಂತಾನೂ ಕೇಳಕ್ ಬಂದಿಲ್ಲ. ನೇತ್ರ ಅವರೇ, ನೀವು ಮಾತಾಡ್ತಾ ಇದ್ರೆ ನಿಮಗೆ ಕೆಲಸ ಮಾಡೋಕ್ಕೂ ಮೂಡಿರಲ್ಲ. ನೋಡಿ ನೇತ್ರ ಅವರೇ, ನನ್ನ ಹತ್ರ ಇಷ್ಟೊಂದು ಪ್ರಶ್ನೆಗಳಿವೆ, ಇದಕ್ಕೆಲ್ಲ ಆನ್ಸರ್ ಮಾಡಿ. ಸಮುದ್ರ ಸರ್, ನನ್ನ ಪಾಡಿ ನಾನು ಕೆಲಸ ಮಾಡ್ತಿದ್ದೆ, ಅದು ತಪ್ಪಾ? ಇದು ಬರೀ ತಪ್ಪಲ್ಲ ನೇತ್ರ ಅವರೇ, ಅಫೆನ್ಸ್ ಇದು. ನೀವು ನನ್ನನ್ನು ಹಾಗೆ ಟ್ರೀಟ್ ಮಾಡಬಾರ್ದು. ಆ ಅಟೆಂಡರ್ ಬಂದು ಕಾಫಿ ಬೇಕಾ ಟೀ ಬೇಕಾ ಅಂತ ಪದೇ ಪದೇ ನನ್ನ ತಲೆ ತಿಂತಾನೆ. ಅಷ್ಟು ಸಾಲದು ಅಂತ ಆ ಕಾಂಚನ ಏನ್ ಬೇಕು ಸರ್, ಫೈಲ್ ಬೇಕಾ? ಯಪ್ಪ, ನಾನು ಬರ್ತಿರೋ ಕೋಪಕ್ಕೆ ಅಲ್ಲ ನೇತ್ರ ಅವರೇ, ಪಕ್ಕದಲ್ಲೇ ಕೂತಿದ್ದೀರಾ, ಅವ್ರ ವಯಸ್ಸು ನಿಮ್ಗೆ ಕೇಳಿಸಲ್ವಾ? ನೀವು ಮಾಡ್ತಿರೋ ಸರಿ ನನ್ನ ನೇತ್ರ ಅವರೇ. ಸಮುದ್ರ ಸರ್, ನೀವು ಈ ಥರ ಗೋಳಾಡ್ತಿರೋದಲ್ಲಿ ಹೊರಗಡೆ ಎಲ್ರಿಗೂ ಕಾಣಿಸುತ್ತೆ. ಬಾಸ್ ಒಬ್ರು ಸ್ಟಾಫ್ ಮುಂದೆ ಈ ಥರ ಗೋಳಾಡಬಾರ್ದು, ದಯವಿಟ್ಟು ಸುಮ್ಮನೆ ಇರಿ. ನೇತ್ರ ಅವರೇ, ನೀವು ನನ್ನನ್ನು ತುಂಬಾನೇ ಗೋಳೈಕುತ್ತೀರಾ. ನೋಡಿ ನೇತ್ರ ಅವರೇ, ನಾನು ಈ ಕಂಪ್ನಿ ಬಾಸ್ ಕೂಡ ಹೌದು, ಹಾಗೆ ನಿಮ್ಮ ಲವರ್ ಕೂಡ ಹೌದು. ನನಗೆ ಈ ಕಂಪ್ನಿ ಎಷ್ಟು ಮುಖ್ಯನೋ ಹಾಗೆ ನೀವು ಮುಖ್ಯ. ಅಷ್ಟೇ ಅಲ್ಲ, ನನಗೆ ಈ ಕಂಪ್ನಿ ಬೆಳೆಸೋದು ಎಷ್ಟು ಮುಖ್ಯನೋ ಹಾಗೆ ನಿಮ್ಮ ಪ್ರೀತಿನ ಆನೆ ಬಂತೊಂದಾನೆ, ಯಾವೂರಾನೆ? ಬಿಜಾಪುರದಾನೆ. ಇಲ್ಲಿಗ್ಯಾಕೆ ಬಂತು? ನೇತ್ರನಿಷ್ಟಪಟ್ಟು ಬಂತು. I love you, ನೇತ್ರ. ವಿಕ್ಕಿ ಎಲ್ಲಿರ್ತಾನೆ? ವಿಕ್ಕಿ ಇಲ್ಲಿರ್ತಾನೆ. ಸಮುದ್ರ ಸಮುದ್ರ ಇಲ್ಲಿರ್ತಾನೆ. ಈ ಸುಂದರಿ ರಾಜ್ಕುಮಾರಿ ನೇತ್ರಾವತಿ ಯಾರ ಪಾಲಾಗ್ತಾಳೆ? ನನ್ನ ಪಾಲೇ ಆಗೋದು. ಬೇರೆ ಯಾರ ಪಾಲಾಗೋದಕ್ಕೂ ನಾನಂತೂ ಬಿಡೋದು. ಒಂದು ಗೇಮ್ ಆಡೋಣ. ಇದು ನೇತ್ರ,
ಇದು ಸಮುದ್ರ. ಇದು ವಿಕ್ಕಿ. ನೇತ್ರ. ನೇತ್ರ ಯಾಕೆ ಸಮುದ್ರನ ಕಡೆ ತಿರುಗಿರೋದು? ನೇತ್ರ ಯಾವತ್ತೂ ವಿಕ್ಕಿ ಕಡೆ ತಿರುಗಿರ್ಬೇಕು. ಹೇ ವಿಕ್ಕಿ, ನೀನು ಯಾಕೋ ನೇತ್ರನಿಂದ ಇಷ್ಟು ದೂರ ನಿಂತಿದ್ಯಾ? ಹತ್ರ ಹೋಗು. ಅರೆ, ಇನ್ನೂ ದೂರದಲ್ಲೇ ಇದೆಯಾ? ಮುದ್ದಾಡೋ. ಯಾರೋ ಕದ್ ನೋಡ್ದಂಗೆ ಅನಿಸ್ತಾ ಇದೆಯಲ್ಲ. ಓಹೋ, ಎಲ್ಲೋದ್ರೂ ನೀನು ಬಿಡೋದೇ ಇಲ್ವಲ್ಲ. ಇಲ್ಲೂ ಕದ್ ನೋಡ್ತಾ ಇದೆಯಾ? ನಮ್ಮಿಬ್ಬರ ಮಧ್ಯದಲ್ಲಿ ನೀನು ಯಾಕೆ ಇರ್ಬೇಕು ಹೇಳು? ಪ್ಲೀಸ್ ನೇತ್ರ ಅವರೇ, ಅರ್ಥ ಮಾಡ್ಕೊಳ್ಳಿ. ಇನ್ಯಾವತ್ತೂ ಈ ಥರ ಬಿಹೇವ್ ಮಾಡಬೇಡಿ. ನಾನು ಅರ್ಥ ಮಾಡ್ಕೊತೀನಿ ಸರ್, ಆದರೆ ನನಗೆ ಅರ್ಥ ಆಗದೆ ಇರೋದು ತುಂಬ ಇದೆ. ದಯವಿಟ್ಟು ಅದನ್ನು ಅರ್ಥ ಮಾಡಿಸಿ. ಅರ್ಥ ಮಾಡಿಸ್ತೀನಿ, ಹೇಳಿ. ಲವರ್ ಆಗಿ ಅರ್ಥ ಮಾಡಿಸ್ಬೇಕಾ ಅಥವಾ ಬಾಸ್ ಆಗಿ ಅರ್ಥ ಮಾಡಿಸ್ಬೇಕಾ? ನಿಮ್ಗೆ ಏನೇ ಡೌಟ್ ಇದ್ರು ಕೇಳಿ. ಸಮುದ್ರ ಸರ್, ಈ ಕಂಪ್ನಿ ಲಾಸ್ ಮತ್ತು ಪ್ರಾಫಿಟ್ ಯಾರು ನೋಡ್ಕೊಳ್ಳೋದು? ಇನ್ಯಾರು? ಅಮ್ಮ. ಅದನ್ನೆಲ್ಲ ಅಮ್ಮನೇ ನೋಡ್ಕೋತಾರೆ ನೇತ್ರ ಅವ್ರೆ. ನಾನೇನಿದ್ರು ಪ್ರಾಜೆಕ್ಟ್ ಮತ್ತೆ ಪ್ರೊಡಕ್ಷನ್ ಅಷ್ಟೇ ನೋಡ್ಕೋತೀನಿ. ಈ ವಿಷಯದಲ್ಲಿ ಅಮ್ಮ ತುಂಬಾ ಎಫಿಷಿಯೆಂಟ್ ನೇತ್ರ ಅವ್ರೆ. ಅಲ್ಲದೆ ಈ ಕಂಪ್ನಿನ ಇಷ್ಟೊಂದು ಎತ್ತರಕ್ಕೆ ಬೆಳೆಸೋಕೆ ಸಾಧ್ಯನಾ? ದಿ ಗ್ರೇಟ್ ಬಿಸ್ನೆಸ್ ವುಮೆನ್ ನಮ್ಮಮ್ಮ. ಯಾಕೆ ನೇತ್ರ ಅವ್ರೆ ಈ ಥರದ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ದೀರಾ? ಏನಾಯ್ತು? ಕೇಳೋ ಸಂದರ್ಭ ಬಂತು ಸರ್, ಅದಕ್ಕೆ ಕೇಳಿದೆ ಅಷ್ಟೇ. ನೇತ್ರ ಅವರೇ, ಅಮ್ಮನ ಮ್ಯಾನೇಜ್ಮೆಂಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ? ಅದು ತುಂಬ ವರ್ಷದಿಂದ ಸ್ಯಾಲ್ರಿ ಜಾಸ್ತಿ ಮಾಡಿಲ್ಲ ಅಂತ ಸ್ಟಾಫ್ ಎಲ್ಲರೂ ಮಾತಾಡ್ತಿದ್ರು ಸರ್, ಅದಕ್ಕೆ ಕೇಳಿದೆ ಅಷ್ಟೇ. ಹೌದಾ? ಅವ್ರು ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಅಂದರೆ ಈಗ ಬರ್ತಿರೋ ಸಂಬಳದಲ್ಲಿ ಅವ್ರು ಸುಖವಾಗಿಲ್ಲ ಅಂತ ತಾನೇ ಅರ್ಥ. ಸ್ನೇಹಿತರ ಅವರೇ, ಯುವರ್ ರೈಟ್. ಈ ಕಂಪ್ನಿಗೆ ವರ್ಕರ್ಸ್ ಮೋಸ ಮಾಡಲ್ಲ, ಹಾಗೆ ಈ ಕಂಪ್ನಿನೂ ಅವ್ರಿಗೆ ಮೋಸ ಮಾಡಲ್ಲ. ಆದರೆ ಅವ್ರ ಸಂಬಳನ ನಾವು ಕರೆಕ್ಟಾಗಿ ಕೊಡಬೇಕು ಅಲ್ವಾ? ಅವ್ರ ಕಷ್ಟ ಸುಖಕ್ಕೆ ನಾವು ಸ್ಪಂದಿಸ್ಬೇಕು ಸರ್. ನೀವು ಕೊಡೋ ಸಂಬಳದಲ್ಲಿ ಒಂದು ಸ್ಟಾಫ್ ಕುಟುಂಬ, ಅವ್ರ ಕಷ್ಟ ಸುಖ ಆಸೆ ಕನಸು ಎಲ್ಲ ಇರುತ್ತೆ. ಕಡಿಮೆ ಸಂಬಳ ಕೊಡೋದು ಒಂದು ರೀತಿಯಲ್ಲಿ ಅವಮಾನನೂ ಹೌದು, ಅಪರಾಧನೂ ಹೌದು ಅಲ್ವಾ ಸರ್? ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ನೇತ್ರ ಅವರೇ. ಅದು ನಿಮ್ಮ ತಪ್ಪಲ್ಲ ಸರ್, ಯಾಕೆಂದರೆ ನೀವು ಶ್ರೀಮಂತಿಕೆಯಲ್ಲೇ ಬೆಳೆದಿರೋರು. ಸಮುದ್ರ ಸರ್, ಶ್ರೀಮಂತನಿಗೆ ಮತ್ತು ಬಡವನಿಗೆ 100 ರೂಪಾಯಿ ನೋಟ್ ಕೊಟ್ಟು ನೋಡಿ. ಶ್ರೀಮಂತನಿಗೆ ಅದ್ರ ಬೆಲೆನೇ ಗೊತ್ತಿರಲ್ಲ, ಆದರೆ ಬಡವನಿಗೆ ಅದರಲ್ಲಿ ಅವ್ನ ಇಡೀ ಕುಟುಂಬ ಕಾಣ್ತಾ ಇರುತ್ತೆ. ಮನೆಗೊಂದು kg ಅಕ್ಕಿ, ಮಕ್ಕಳಿಗೆ ಚಾಕ್ಲೇಟು, ಹೆಂಡತಿಗೆ ಒಂದು ಮೊಳ ಹೂವು, ತಾಯಿಗೆ ಎಲೆ ಅಡಿಕೆ. ಇಷ್ಟೇ ಸರ್ ಒಂದು ಪ್ರಪಂಚ. ಕರೆಕ್ಟ್ ನೇತ್ರ ಅವರೇ, ನೀವು ಹೇಳೋದು ನಿಜ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ನೇತ್ರ ಅವರೇ. ಯಾವುದಕ್ಕೂ ಈ ಪ್ರಾಜೆಕ್ಟ್ಗಳೆಲ್ಲ ಮುಗಿಲಿ, ಅಮ್ಮನ ಹತ್ರ ಮಾತಾಡಿ ಅವ್ರ ಸ್ಯಾಲ್ರಿನ ಹೈಕ್ ಮಾಡಿಸ್ತೀನಿ. ಥ್ಯಾಂಕ್ ಯು ಸರ್. ನೇತ್ರ ಅವರೇ, ನಿಮ್ಮ ಕನ್ಸರ್ನು ಪ್ರೀತಿ ಎರಡೂ ಒಂದೇ ತೂಕ ನೇತ್ರ ಅವರೇ. ಅದಕ್ಕೂ ಇವಾಗ ಟೀಮ್ ಆಗತ್ತಲ್ಲ, ಆ ಟೀಮಲ್ಲಿ ನಾವಿಬ್ರು ಜೊತೆಗೆ ಇರ್ತೀವಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಐ ಲವ್ ಯು ನೇತ್ರ ಅವರೇ.
ನೇತ್ರ ಅವರೇ, ನಾನಿವಾಗ ಏನಂದೆ, ಐ ಲವ್ ಯು ಅಂತ ಹೇಳಿದೆ, ನೀವು ಅದಕ್ಕೆ ಹಾಗೆ ಹೋಗ್ತಾ ಇದ್ದೀರಾ? ಬೇಡ, ನಾನು ಕಿರ್ಚ್ಕೊತೀನಿ. ಪ್ಲೀಸ್ ಸಮುದ್ರ ಸರ್. ಸರಿ ಆಗಿದ್ರೆ ಸಮುದ್ರ ಸರ್ ಬಿಡಿ. ಬಿಡಲ್ಲ. ಪ್ಲೀಸ್ ಸಮುದ್ರ ಸರ್. ನೇತ್ರ ಅವರೇ, ಯಾರಾದ್ರೂ ನೋಡ್ತಾರ ಬಿಡಿ. ನೋಡ್ಲಿ ಬಿಡಿ. ಸೆಕ್ಯೂರಿಟಿ ಬಂದ್ರು. ಹೇಗಾದ್ರೂ ಮಾಡಿ ತಪ್ಸ್ಕೊಂತೀರಾ ಅಲ್ವಾ? ಈ ಲವ್ ಸಿಂಬಲಲ್ಲೇ ಬಾಣ ಬಂದಿರಬೇಕಾದ್ರೆ ನೀನೀಗ ಅಡ್ಡ ಬರೋದು ಸರಿ ಇರುತ್ತಾ? ನಾನು ನೇತ್ರ ಇಬ್ಬರು ಒಟ್ಟಿಗೆ ಇರಬೇಕು. ಈ ಪ್ರೀತಿಯ ಬಾಣ ನಿನ್ನ ಎದೆ ಸೀಳಿದ್ರೆ ನನ್ನ ಲೈನೆಲ್ಲ ಕ್ಲಿಯರ್ ಆಗುತ್ತೆ, ನನ್ನ ಪ್ರಾಬ್ಲಮ್ಮೇ ಸಾಲ್ವ್ ಆಗುತ್ತೆ. ನೀನು ಯಾಕಿದೆಯಾ ಅಡ್ಡ? ಎಲ್ಲೋದ್ರೂ ನೀನು ಬರ್ತೀಯ. ಸಮುದ್ರ ಬಿದ್ಬಿಟ್ಟ, ಸಮುದ್ರ ಕೆಳಗಡೆ ಬಿದ್ಬಿಟ್ಟ. ಪ್ರೀತಿಯ ಬಾಣ ಸಮುದ್ರನ ಎದೆ ಸೀಳ್ತು. ಇನ್ನೇನಿದ್ರು ನಾನು ನೇತ್ರ ಮಾತ್ರ ಸ್ವರ್ಗದಲ್ಲಿ ತೇಲೋದೆ. ನೀನು ನನಗೆ ಬೇಕು ನೇತ್ರ. ನಾನು ನಿನ್ನನ್ನು ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದೀನಿ. ನೇತ್ರಾವತಿ ನನ್ನ ಅವಳು. ನಿಮ್ಮನ್ನು ಯಾರು ಪಾಲಾಗೋದಕ್ಕೂ ನಾನು ಬಿಡಲ್ಲ. I love you so much. ನಾನು ಕಂಡಿದ್ದ ಕನಸ ಇಲ್ಲ ಇಷ್ಟು ಬೇಗ ನಿಜ ಆಗೋಯ್ತಾ? I love you. I love you so much. ಯಾವಾಗಲೂ ಇದೇ ಥರ ನನ್ನ ಎದೆ ಮೇಲೇ ಮಲಗಿರಬೇಕು. ಪ್ಲೇಯರ್ಸ್ ರೆಡಿ ಇದ್ದಾರೆ, ಆಟ ಶುರು ಮಾಡೋಣ. ರೆಡಿನಾ ಸಮುದ್ರ? ಆಟನೂ ನಂದೆ, ಗೊಂಬೆನೂ ನಂದೆ, ಮತ್ತೆ ನೇತ್ರ ಕೂಡ ನನ್ನವಳೆ. ಸಮುದ್ರ ಸರ್ ಟೀಮ, ಅವ್ರ ಜೊತೆ ನಿಂತ್ಕೊಳ್ಳೋಕ್ಕೆ ಭಯ ಆಗುತ್ತೆ, ಇನ್ನು ಅವ್ರ ಜೊತೆ ಕೆಲಸ ಮಾಡೋದು. ವಾವ್, ಸಮುದ್ರ ಸರ್ ಟೀಮು ನನಗಂತೂ ತುಂಬ ಖುಷಿಯಪ್ಪ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ. ಅಯ್ಯೋ ವಿಕ್ಕಿ ಅವ್ರ ಟೀಮ ಕೆಲಸ ಅಂತೂ ಸಿಕ್ಕಾಪಡೆ ಜಾಸ್ತಿ ಆಗ್ಬಿಡುತ್ತೆ. ವರ್ಕ್ ಮಾಡ್ದಂಗೆ ಈಗಲೇ ಕಷ್ಟ ಆಗ್ತಾ ಇದೆ. ನೇತ್ರ ಇನ್ಮೇಲೆ ನನ್ನ ಜೊತೆ ವರ್ಕ್ ಮಾಡ್ತಾರ, ನನ್ನ ಟೀಮಲ್ಲಿ. ನಾನು ನೇತ್ರ ಬಾಸ್. ನನ್ನ ಟೀಮಲ್ಲಿ ನೇತ್ರ ಅವರಿಲ್ವಾ?
ಸೋತಿದೆಯಾ ಬ್ರೋ, ಅದಕ್ಕೆ ನೀನು ದೂರ ಇಟ್ಟಿದ್ದೀನಿ. ಸೋತವನಿಗೆ ಏನು ಸಿಗಲ್ಲ ಅನ್ನೋ ಸಂದೇಶ ಇದೆ. ಸೋಲು ಎಂಥ ವಾರಿರನ ಬೇಕಾದರೂ ಒಂಟಿ ಮಾಡುತ್ತೆ, ತಬ್ಲಿ ಮಾಡುತ್ತೆ. ಇದೊಂಥರ ಡೇಂಜರಸ್ ಗೇಮ್ ಅಲ್ವಾ? ಧರ್ಮರಾಯ ದ್ರೌಪದಿನ ಪಣಕ್ಕಿಟ್ಟು ಸೋತ, ಆದರೆ ನೀನು ಏನನ್ನು ಪಣಕ್ಕಿಡದೆ ಪ್ರೀತಿಯಲ್ಲಿ ಸೋತೆ.